ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇವತ್ತು ಏನು ವೀಡಿಯೋ ಮಾಡ್ತಿದ್ದೀನಿ ಅಂದರೆ, ನಾನು ಅವತ್ತು ಮುಂಚೆ ರೆಡಿ ಮಾಡಿ ಇಟ್ಟಿದ್ದಲ್ಲ ಆಯಿಲು, ಅದನ್ನು ಈಗ ತಲೆಗೆಲ್ಲ ಹಾಕ್ಕೊಳ್ತಿದ್ದೀನಿ. ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಹೇರ್ಗೆ ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಹೇರ್ ಟಿಪ್ಸ್ನು ಕೂಡ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ. ಬನ್ನಿ ತಲೆಗೆ ಆಯಿಲ್ ಹಾಕ್ತಾ ಹಾಕ್ತಾ ಹೇರ್ ಟಿಪ್ಸ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿವರೆಗೂ ಹಾಕಿರೋ ವೀಡಿಯೋಸಲ್ಲಿ ಅತಿ ಹೆಚ್ಚು ವ್ಯೂಸ್ ಬಂದಿರೋದು ಅಂದರೆ ನನ್ನ ಹೇರ್ ಕೇರ್ಗೆನೆ. ತುಂಬ ಚೆನ್ನಾಗಿ ಅದರಲ್ಲಿ ರೆಸ್ಪಾನ್ಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ನೀವು ಅದೇ ರೀತಿ ಎಲ್ಲ ವೀಡಿಯೋಸ್ನೂ ನೋಡಬೇಕು, ಸಪೋರ್ಟ್ ಮಾಡಬೇಕು. ಹೀಗೆ ನಿಮಗೇನಾದರೂ ಯಾವುದ್ರ ಬಗ್ಗೆ ಏನಾದರೂ ಹೋಮ್ ರೆಮಿಡಿ ಬೇಕಂದರೆ ಕಮೆಂಟ್ ಮಾಡಿ. ಟ್ರಾವೆಲಿಂಗ್ ನಾನು ಫಸ್ಟು ಏನು ಮಾಡ್ತಿದ್ದೆ ಅಂದರೆ, ಎಲ್ಲಾದರೂ ಬೈಕಲ್ಲಿ, ಎಸ್ಪೆಷಲಿ ಬೈಕಲ್ಲಿ ಹೋಗ್ಬೇಕಾದ್ರೆ ಅಂತೂ ಹೇರ್ನೇ ಬಿಡಬಾರ್ದು. ಹೇರ್ ಬಿಡ್ದಂಗೆ ಜಡೆ ಹಾಕ್ಕೋಬೇಕು, ಇಲ್ಲಾಂದರೆ ಎತ್ತಿ ಒಂದು ಕೊಂಡೆ, ಈ ರೀತಿ ಕೊಂಡೆ ಹಾಕ್ಕೊಂಡು ಟ್ರಾವೆಲಿಂಗ್ ಮಾಡಿ. ಬೈಕಲ್ಲಿ ಆ್ಯಕ್ಚುಲಿ ಬಸ್ಸಲ್ಲೆಲ್ಲ ಹೋದರೆ ಓಕೆ, ಹಾಗಂದ್ಬಿಟ್ಟು ಬಸ್ಸಲ್ಲೂ ಕೂಡ ಹೇರೆಲ್ಲ ಬಿಟ್ಕೊಂಡು ಹೋಗಬಾರ್ದು. ಅದು ಮೇಯ್ನ್ ಫಸ್ಟ್ ಅಂದರೆ, ಏಕೆಂದರೆ ಗಾಳಿಗೆ ಹೇರ್ ಹಿಂಗೆ ಸರ್ಕಲ್ ಆಗಿ ಸಿಕ್ಕಾಗುತ್ತೆ. ಆ ಸಿಕ್ಕಂದು ಬಿಡ್ಸೋಕ್ಕಾಗೋದೇ ಇಲ್ಲ. ನೀವು ಹೇರ್ ಕಟ್ ಮಾಡಬೇಕು, ಇಲ್ಲ ಹೇರ್ನ ಪೂರ್ತಿ ತೆಗಿಬೇಕು. ನಂಗೆ ಆ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಅದಕ್ಕೋಸ್ಕರ ನಿಮಗೆ ಹೇಳ್ತಿದ್ದೀನಿ. ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆದೆ. ಮನೆಯೆಲ್ಲ ಇವತ್ತು ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿ, ಹಾಗೆ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಮನೇಲಿ ಫಸ್ಟು ಪೂಜೆ ಎಲ್ಲ ಮಾಡಿ, ನೆಕ್ಸ್ಟು ನಮ್ಮೂರ ಪಕ್ಕನೇ ಗದ್ದಿಗೆ ಅಂತ ಒಂದು ಊರಿದೆ, ಅಲ್ಲಿ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ನಾವು ಅಲ್ಲೇ ನಾಷ್ಟ ಮಾಡೋಕ್ಕೆ ಹೋಗಲಿಲ್ಲ. ದೇವಸ್ಥಾನದಲ್ಲಿ ಕೊಡ್ತಾರೆ, ಬಟ್ ನಾವು ನಾಷ್ಟ ಮಾಡಲಿಲ್ಲ. ಮನೆಗೆ ಬಂದು ನಾಷ್ಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಮನೆಗೆ ಬಂದು ತರಕಾರಿ ಸಾಗು ಹಾಗೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡೆ. ಇಡ್ಲಿ ಒಬ್ಬೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಚೆನ್ನಾಗಿ ಒಳ್ಳೆ ಸೂಪರಾಗಿ ಮೈಸೂರು ಇಡ್ಲಿ ಥರ ಇತ್ತು. ಸೊ ಇಡ್ಲಿ ಹಾಗೆ ತರಕಾರಿ ಸಾಗು ಎಲ್ಲ ಮಾಡಿಕೊಂಡು ತಿಂದ್ಬಿಟ್ಟು, ನೆಕ್ಸ್ಟು ಸ್ವಲ್ಪ ಕಾಳು ಹಿಡಿಬೇಕಾಗಿತ್ತು ನೋಡಿ, ತಣ್ಣಕಾಳು, ಅದನ್ನೆಲ್ಲ ಇಟ್ಕೊಂಡು, ಹಾಗೆ ಬಟ್ಟೆ ಇತ್ತು, ಬಟ್ಟೆ ಎಲ್ಲ ಕ್ಲೀನಾಗಿ ಮಡಚಿಟ್ಟೆ. ಬಟ್ಟೆ ಎಲ್ಲನೂ ಕ್ಲೀನಾಗಿ ಮಡಚಾದ್ಮೇಲೆ ಸ್ವಲ್ಪ ಬಿಸಿಲಿತ್ತಲ್ವ, ಸೊ ಏನಾದರೂ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಾನು ವಿರಾಜಪೇಟೆಯಿಂದ ಬಟರ್ ಫ್ರೂಟ್ ಹಣ್ಣು ತಂದಿದ್ದೆ. ಸೊ ಅದರದ್ದು ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಅದರೊಳಗಡೆ ಇರೋ ಬಟರ್ ಫ್ರೂಟ್ನ ತೆಗೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಹಾಗೆ ನಿಮ್ಗೆ ಸಿಹಿ ಎಷ್ಟು ಬೇಕು ಅಷ್ಟ್ರ ಮೇಲೆ ಸಕ್ಕರೆ ಹಾಗೆ ಹಾಲು ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ರುಬ್ಕೊಂಡು ಕುಡಿದ್ರೆ ಮುಗೀತು. ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿತ್ತು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಹಾಗೆ ನಾನು ಬಟರ್ ಫ್ರೂಟದು ಒಳಗಡೆ ಅದೆಲ್ಲ ಇರುತ್ತೆ ನೋಡಿ ಬೀಜ, ಅದನ್ನು ಕೂಡ ನೆಟ್ಟಿದ್ದೀನಿ, ಗಿಡ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅದು ಯಾವ ರೀತಿ ಗಿಡ ಆಗಿದೆ ಅಂತ. ಹಾಗೆ ಹೊಲಕ್ಕೆ ಹೋಗಿ ತುಂಬಾ ದಿನ ಆಗಿತ್ತು. ಸೊ ಹೊಲಕ್ಕೆ ಹೋಗೋಣ ಅಂತ ಹೊರಟ್ವಿ. ನಮ್ಮ ಹೊಲ ನೋಡ್ತಿರ್ಬೋದು. ನಾನು ಫಸ್ಟು ಒಂದು ವಿಡಿಯೋ ಹಾಕಿದ್ದೆ ನಮ್ಮ ಹೊಲ ಅಂತ. ಅದರಲ್ಲಿ ಆಲ್ರೆಡಿ ನಿಮಗೆ ನಾನು ಬ್ಲಾಗಲ್ಲಿ ಒಂದು ವಿಡಿಯೋ ಹಾಕಿದ್ದೆ ನಮ್ಮ ಹೊಲ ಅಂತ. ಅದರಲ್ಲಿ ಫಸ್ಟ್ ಟೈಮ್ ನಾವು ಜೋಳ ಅರಿಶಿನ ಎಲ್ಲ ಹಾಕ್ದಾಗ ಎಷ್ಟಿತ್ತು ಅನ್ನೋದನ್ನು ತೋರಿಸಿದ್ದೆ. ಇವಾಗ ಸುಮಾರು ಮೇಲೆ ಯಾವ ರೀತಿ ಜೋಳ ಅರಿಶಿನ ಎಲ್ಲ ಬಂದಿದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಲ್ವಾ, ನಾನು ಹಳೆ ವಿಡಿಯೋದಲ್ಲಿ ನಮ್ಮ ಹೊಲ ಅಂತ ಹಾಕಿದ್ದೀನಲ್ಲ, ಅದರಲ್ಲಿ ಇಷ್ಟು ಚೆನ್ನಾಗಿ ಇನ್ನೂ ಗ್ರೋನೇ ಆಗಿರಲಿಲ್ಲ. ಬಟ್ ಇವಾಗ ನೋಡ್ತಾ ಇದ್ದೀರಲ್ವ, ತುಂಬಾ ಚೆನ್ನಾಗಿ ಗ್ರೋ ಆಗಿದೆ. ಹಾಗೆ ಜೋಳ ಕೂಡ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅರಿಶಿಣ ಕೂಡ ಚೆನ್ನಾಗಿ ಬರ್ತಾ ಇದೆ. ಸೊ ಹೊಲಕ್ಕೆ ಬಂದಿದ್ವಿ ಅಲ್ವಾ, ಹಾಗೆ ಒಂದು ಚೆನ್ನಾಗಿ ವೀಡಿಯೋ ಮಾಡ್ಕೊಬೇಡೋಣ, ನಿಮಗೆಲ್ಲರಿಗೂ ಯೂಸ್ ಆಗುತ್ತೆ ತೋರಿಸೋಣ ಅಂತ ಬಂದ್ವಿ. ನಿಮ್ಗೆ ಗೊತ್ತಿದೆಯಾ ಗೊತ್ತಿಲ್ವ ಅಂತ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಮನೇಲಿ ಸುಮಾರು ಒಂದು 5 ಹಸುಗಳಿವೆ. ಸೊ ಅದನ್ನೆಲ್ಲ ಹೊಲದಲ್ಲೇ ತಗೊಂಡೋಗ್ತಾರೆ. ಆದರೆ ಒಂದು ಕರು ಮಾತ್ರ ಇದೆ, 1 ಮಂತು 1.5 ಮಂತ್ ಆಗಿರ್ಬೋದು, ಅದು ಮನೇಲೇ ಇರುತ್ತೆ. ಸೊ ಹೋಗಿ ಹೊಲದಲ್ಲೆಲ್ಲ ನೋಡಿಕೊಂಡು ಜೋಳ ಎಲ್ಲ ನೋಡ್ಕೊಂಡು, ಹಾಗೆ ನಮ್ಮ ಹೊಲದಲ್ಲಿ ತುಂಬಾ ಆಲೋವೆರಾ ಗಿಡ ಇದೆ. ಸೊ ನೀವು ನೋಡಿ, ಹಾಗೆ ತೋರಿಸ್ತೀನಿ. ನಾನು ಹೇರ್ ಕೇರ್ ಎಲ್ಲ ಮಾಡ್ತೀನಿ, ಹಾಗೆ ಡ್ಯಾಂಡ್ರಫ್ಗೆ, ಹಾಗೆ ಫೇಸ್ಗೆಲ್ಲ ಏನಾದರೂ ಪಿಂಪಲ್ಸ್ ಆ ಥರ ಏನಾದರೂ ಬಂದಾಗ ನಾನು ಆಲೋವೆರಾ ತುಂಬ ಯೂಸ್ ಮಾಡ್ತೀನಿ. ಅದೊಂದೇ ನಾನು ಚೆನ್ನಾಗಿ ಯೂಸ್ ಮಾಡೋದು. ಸೊ ಇಲ್ಲೇ ನಮ್ಮ ಹೊಲದಲ್ಲಿ ತುಂಬಾ ಇದೆ, ಮನೆ ಹತ್ರನೂ ಕೂಡ ಹಾಕ್ಕೊಂಡಿದ್ದೀನಿ, ಹೊಲದಲ್ಲೂ ಕೂಡ ತುಂಬಾ ಇದೆ. ಅದನ್ನೆಲ್ಲ ನೋಡಿಕೊಂಡು, ಹಾಗೆ ಸ್ವಲ್ಪ ಬೇಕಾಗಿತ್ತು ಆಲೋವೆರಾ, ಅದನ್ನ ತಗೊಂಡು, ಅರಿಶಿಣ ನೋಡ್ತಾ ಇದ್ರಲ್ವ ತುಂಬಾ ಚೆನ್ನಾಗಿ ಬಂದಿದೆ. ಸ್ವಲ್ಪ ಸೈಡಲ್ಲಿ ಹೋಗಿದೆ, ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿ ಬಂದಿದೆ. ಸೊ ಎಲ್ಲ ನೋಡಿಕೊಂಡು ಮನೆ ಕಡೆ ಹೊರಟ್ವಿ. ಮಳೆ ಬರೋಗಿತ್ತು. ಸೊ ಮನೆ ಕಡೆ
ಬಂದ್ವಿ. ಇನ್ನು ಮನೆ ಕಡೆ ಬಂದುಬಿಟ್ಟು ಸ್ವಲ್ಪ ನನಗೆ ಕೆಲಸಗಳಿತ್ತು. ಇನ್ನೇನು ಕೆಲಸ, ಟೀ ಮಾಡೋ ಕೆಲಸ. ಈವ್ನಿಂಗ್ ಆಯಿತು ಅಂದರೆ ಟೀ ಮಾಡಬೇಕು. ಸೊ ಟೀ ಮಾಡೋಣ ಅಂತ ಹೊರಟ್ವಿ. ಅದಕ್ಕಿಂತ ಮುಂಚೆ ನಾವು ಹಸುಗೆ ಈಗ ಫುಡ್ಡು ನಾವು ಇದನ್ನ ಕೊಡ್ತೀವಿ. ಅದನ್ನೇ ನೋಡಿ ಈಗ ಹಸು ತಿಂತಾಯಿದೆ. ಹಾಗೆ ಹಾಲು ಕರೆಯೋ ಟೈಮ್ ಕೂಡ ಆಯಿತು. ಅಮ್ಮ ಹಾಲು ಕರೀತಾ ಇದ್ದಾರೆ. ಹಸು ಕರೆದ ಬಾಂಡಿಂಗೇ ಒಂಥರ ಚೆಂದ. ಅಮ್ಮ ಮಗಳು ಬಾಂಡಿಂಗ್ ಹೇಗಿರುತ್ತೋ ಸೇಮ್ ಅದೇ ರೀತಿ ಹಸು ಕರು ಬಾಂಡಿಂಗ್ ಕೂಡ ಇರುತ್ತೆ. ಸೊ ಅಮ್ಮ ಹಾಲು ಕರೆಯೋಕ್ಕೆ ಶುರು ಮಾಡಿದ್ರು. ನನಗೂ ಕರಿಬೇಕಂತ ಆಸೆ, ಬಟ್ ಕೈ ನೋವು ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಕರಿಯಲ್ಲ. ನೆಕ್ಸ್ಟ್ ಫ್ಯೂಚರಲ್ಲಿ ಕರಿಯೋ ಅಭ್ಯಾಸ ಕೂಡ ಮಾಡ್ಕೋಬೇಕು, ಕಲಿಬೇಕಲ್ವ ಎಲ್ಲನೂ. ಸೊ ಕಲಿಯೋಣ. ಈಗ ಸದ್ಯಕ್ಕೆ ಇನ್ನೂ ಕಲ್ತಿಲ್ಲ. ಕಲ್ತಾದ್ಮೇಲೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ಹಾಲೆಲ್ಲನೂ ಕರೆದಾದ್ಮೇಲೆ ಹಾಲಿನ ಡೈರಿಗೆ ಹಾಕೋಕ್ಕೆ ತಗೊಂಡೋಗ್ತಾರೆ. ಸೊ ಹಾಲೆಲ್ಲ ಕರೆದಾದ್ಮೇಲೆ ನೆಕ್ಸ್ಟ್ ಇನ್ನು ಆ ಹಾಲಿಂದನೇ ಟೀ ಮಾಡೋಣ ಅಂತ ಹೊರಟೆ. ನೆಕ್ಸ್ಟು ಟೀ ಎಲ್ಲ ಮಾಡಿಬಿಟ್ಟು ನೈಟ್ ಊಟಕ್ಕೆಲ್ಲ ರೆಡಿ ಮಾಡಬೇಕಲ್ವಾ. ಸೊ ಕಾಳು, ನಾನು ಇಲ್ಲೊಂದು 3 ರೀತಿ ಕಾಳು, ಹುರುಳಿಕಾಳು, ತಡ್ನಿಕಾಳು ಹಾಗೆ ತೊಗರಿ ಕಾಳು ಇಷ್ಟೆಲ್ಲನೂ ಹಾಕ್ಬಿಟ್ಟು ಇವತ್ತು ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ಟೊಮೆಟೊನ ಅರ್ಧಕ್ಕೆ ಕಟ್ ಮಾಡಿ ನೀರು ಹಾಕಿ ಉಪ್ಪಾಕಿ ನಾನು ಸುಮಾರು ಒಂದು 6ರಿಂದ 7 ವಿಸಿಲ್ ಕೂಗಿಸ್ಕೊತೀನಿ. ಈ ರೀತಿ ಎಲ್ಲ ಕೂಗಿಸ್ಕೊಂಡಾದ್ಮೇಲೆ ಸ್ವಲ್ಪ ಟೊಮೆಟೊನು ಸ್ವಲ್ಪ ಕಾಳನ್ನು ಸ್ವಲ್ಪ ಮಾಡ್ಕೊಬಿಟ್ಟು ಇನ್ನೆಲ್ಲ ಕ್ಲೀನಾಗಿ ಈ ರೀತಿಯಾಗಿ ಸೋದಿಸ್ಕೋಬೇಕು. ಕ್ಲೀನಾಗಿ ಎಲ್ಲ ಸೋದಿಸ್ಕೊಂಡು ನೀರು ಒಂಚೂರು ಇರಬಾರ್ದು. ಆ ರೀತಿ ಎಲ್ಲ ನೀರೆಲ್ಲ ಹೋದಾದ್ಮೇಲೆ ಅದೇ ನಾನು ಹೇಳಿದ್ನಲ್ಲ, ಮಿಕ್ಸಿ ಜಾರ್ಗೆ ಸ್ವಲ್ಪ ಖಾರ ಎಲ್ಲ ರುಬ್ಕೊಂಡಿರಬೇಕು. ಖಾರ ಎಲ್ಲ ರುಬ್ಕೊಂಡಾದ್ಮೇಲೆ ಖಾರ ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನು ಹೋದ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ, ಉಪ್ಪು ಸಾಂಬಾರು ಮುದ್ದೆ ಅಂತ. ಆ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ, ಅದನ್ನ ನೋಡ್ಕೊಂಡು ಮಾಡಿ. ಖಾರಕ್ಕೆ ಸ್ವಲ್ಪ ಅದೆಲ್ಲ ಹಾಕ್ಕೊಂಡು ರುಬ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಿಮ್ಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟನ್ನು ರೆಡಿ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಕಾಳು ಒಗ್ಗರಣೆ ಹಾಕಬೇಕಲ್ವಾ. ಸೊ ಈರುಳ್ಳಿ ಹಾಗೆ ಸಾಸಿವೆ, ಮೆಣಸಿನ್ಕಾಯಿ, ಬೇಕಾದ್ರೆ ನೀವು ಕಾಯಿ ತುರಿನೂ ಕೂಡ ಹಾಕೋಬೋದು. ಉಪ್ಪು ಆಲ್ರೆಡಿ ಹಾಕಿರ್ತೀವಲ್ವಾ, ಸೊ ಅಷ್ಟೇ ಸಾಕು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಟೈಮ್ ಆಯಿತು, ಮಲ್ಕೊಂಡೆ ಅಷ್ಟೇ.